ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ನದ್ದೇ ಸದ್ದು ಸುದ್ದಿ ಗದ್ದಲ ಹೆಬ್ಬಿಸಿದೆ. ಈಗ ಕಾಂಗ್ರೆಸ್ ಪಡಸಾಲೆಯಲ್ಲಿ ಕೇಳಿ ಬಂದಿದೆ. ಸುಮಾರು ರಾತ್ರಿ 10-9 ಸಮಯದಲ್ಲಿ ಸುಮಾರು 15ರಿಂದ 20 ಸಲ ಕರೆಗಳು ಬರ್ತಾ ಇದ್ವು, ಬೆದರಿಕೆ ಕರೆಗಳು ಬರ್ತಾ ಇದ್ವು. ಹೀಗಂತ ತನ್ನ ತಂದೆ ಸಮನಾಗಿ ಜೊತೆಗೆ ಮಗ ಕೂಡ ಹೇಳಿಕೆ ಕೊಡ್ತಾರೆ. ರಾಜೇಂದ್ರ ಅವರು ಕೂಡ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದೇ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ನಿನ್ನೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿಬಿಟ್ಟು ಮಾತನಾಡ್ತಾರೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ ಅನ್ನೋದನ್ನ ಹೊರಬಿದ್ದಿಲ್ಲ. ಹಾಗಾದ್ರೆ ಅವರು ಸಾಮಾನ್ಯವಾಗಿ ಈ ವಿಷಯ ಪ್ರಸ್ತಾಪನೆ ಏನಾಗ್ತಾ ಇದೆ ಸದನದಲ್ಲಿ, ಹೊರಬಿದ್ದಂತ ಹನಿ ಟ್ರ್ಯಾಪ್ ವಿಚಾರ ಪಕ್ಷಕ್ಕೆ ಡ್ಯಾಮೇಜ್ ತರ್ತಾ ಇದೆ, ಪಕ್ಷದ ವರ್ಚಸ್ಸಿಗೆ ಧಕ್ಕೆಯಾಗ್ತಾ ಇದೆ. ಜೊತೆಗೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಮಾಡ್ತೀನಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಇದೆಲ್ಲ ಷಡ್ಯಂತ್ರಗಳಿಂದ ಹಿಂದೆ ಹನಿ ಟ್ರ್ಯಾಪ್ ಏನಾದರೂ ಇರಬಹುದಾ? ಎಲ್ಲವನ್ನ ಕೂಡ ಇತ್ಯರ್ಥ ಮಾಡಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಬುಲಾವ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಬುಲಾವ್ ಕೊಟ್ಟಿದ್ದಾರೆ. ಈ ಎಲ್ಲಾ ಪ್ರಕರಣಕ್ಕೆ ಏನಿದೆ ಸಂಬಂಧಪಟ್ಟಿದೆ ಹನಿ ಟ್ರ್ಯಾಪ್ ಪ್ರಕರಣ, ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದಿತ್ತು ಅಥವಾ ತಮ್ಮ ಆಂತರಿಕ ಸಮಿತಿಯೊಂದಿಗೆ ಇದರ ಬಗ್ಗೆ ಹೇಳಿಕೆ ಕೊಟ್ಟು ಇತ್ಯರ್ಥ ಮಾಡಿಕೊಡ್ಬೋದಾಗಿತ್ತ. ಈ ಎಲ್ಲಾ ಪ್ರಶ್ನೆಗಳಿಗೆ ಇತ್ಯರ್ಥ ಮಾಡಬೇಕಾಗಿದೆ. ಹೈಕಮಾಂಡ್ ಕೂಡ ಬುಲಾವ್ ಕೊಟ್ಟಿದೆ. ಇದರಿಂದ ಯಾರೆಲ್ಲ ಇದ್ದಾರೆ, ಆ ಸಚಿವನ ಜೊತೆಗೆ ಆ ಯುವತಿಯ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ, ಆ ಯುವತಿ ಜೊತೆಗೆ ಇದರಿಂದ ಷಡ್ಯಂತ್ರ ರೂಪಿಸಿದ್ದ ನಾಯಕ ಯಾರು, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಜೊತೆಗೆ ಸಾಮಾನ್ಯ ಸುದ್ದಿಯಲ್ಲ, KN ರಾಜಣ್ಣ ಅವರಿಂದ ಹೊರಬಿದ್ದಿರುವುದು. ಸುಮಾರು 40ರಿಂದ 48 ನಾಯಕರಿದ್ದಾರೆ. ಹನಿ ಟ್ರ್ಯಾಪ್ ಅನ್ನೋದು ಸಾಮಾನ್ಯ ವಿಷಯ ಅಲ್ಲ. ಯಾಕಂದ್ರೆ ಇದರಿಂದ ರಾಜಕೀಯ ಸರ್ಕಾರಗಳೇ ಕೊಲ್ಯಾಪ್ಸ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಸರ್ಕಾರಗಳು ಕೂಡ ಬಿದ್ದು ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಪ್ರಭಾವಿ ನಾಯಕರಿದ್ದ ಕಾರಣದಿಂದ ಈಗಾಗಲೇ ಹಲವು ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ರಮೇಶ್ ಜಾರಕಿಹೊಳಿ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಹಾಸನದ ವಿಚಾರದಲ್ಲಿ ಆಗಿರ್ಬೋದು, ಇಂತಹ ಪ್ರಕರಣಗಳು ತುಂಬಾ ಬೆಳಕಿಗೆ ಬಂದಿದೆ. ಜೊತೆಗೆ ಮುನಿರತ್ನ ವಿರುದ್ಧ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಆಗಿತ್ತು. ಜೊತೆಗೆ ಇನ್ನಿತರ ನಾಯಕರ ವಿರುದ್ಧ ಕೂಡ ರೇಪ್ ಕೇಸ್ ಕೂಡ ದಾಖಲಾಗಿತ್ತು. ಈ ಎಲ್ಲ ಷಡ್ಯಂತ್ರಗಳು ಒಂದಾದ್ಮೇಲೆ ಒಂದು ಬೆಳಕಿಗೆ ಬರ್ತಾನೆ ಇದೆ. ಇದರಿಂದ ಯಾರಾದರೂ ಉದ್ದೇಶಪೂರ್ವಕವಾಗಿ ಷಡ್ಯಂತ್ರಗಳನ್ನ ರೂಪಿಸ್ತಾ ಇದ್ದಾರಾ, ಯಾರವರನ್ನ ಅಂಥವರನ್ನ ಹುಡುಕಿ ತನಿಖೆಗೆ ಒಳಪಡಿಸಬೇಕು, ಜೊತೆಗೆ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ ಈಗಾಗಲೇ ಬಿಜೆಪಿ ಕೂಡ ಪಟ್ಟು ಹಿಡಿದಿದೆ. ಇದನ್ನ ಸಿಬಿಐಗೆ ಕೊಡಬೇಕು ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ತಂಡದಿಂದ ಆದರೂ ಕೂಡ ತನಿಖೆಗೆ ಒಳಪಡಿಸಬೇಕಂತ ಪಟ್ಟು ಹಿಡಿದಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಏನಿದೆ, ಇದರಿಂದ ಷಡ್ಯಂತ್ರ ಏನು ರೂಪುಗೊಳ್ತಾ ಇದೆ, ಇದಕ್ಕೆ ಇತ್ಯರ್ಥವಾಗಲೇಬೇಕು. ಇದರಿಂದ ಒಬ್ಬರಲ್ಲ ಇಬ್ಬರಲ್ಲ ಸುಮಾರು ನಾಯಕರಿದ್ದಾರೆ. ಸುಮಾರು ರಾಜಕೀಯ ನಾಯಕರು ಕೂಡ ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗ್ಬಿಟ್ಟು ಸ್ಟೇ ಕೂಡ ತಂದಿದ್ದಾರೆ. ಸುಮಾರು ನಾಯಕರಿದ್ದಾರೆ ಸ್ಟೇ ತಂದವರಲ್ಲಿ. ಆ ಪೈಕಿ ಈಗ ಮತ್ತೆ ಕೆಲವು ನಾಯಕರು